ಜೂನ್ ಒಳಗೆ GBA ಚುನಾವಣೆಯನ್ನು ಮುಗಿಸಿ ಅಂತ ಸುಪ್ರೀಂ ಕೋರ್ಟ್ ಈಗಾಗಲೇ ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅವರು ಕೂಡ ಈಗಾಗಲೇ ತಯಾರಿಯನ್ನು ಆರಂಭ ಮಾಡಿದರೆ ಪ್ರಕ್ರಿಯೆಗಳೆಲ್ಲವೂ ಕೂಡ ಶುರುವಾಗಿದೆ. ಮತದಾರರ ಕರಡು ಪಟ್ಟಿಯನ್ನು ಇವತ್ತು ಬಿಡುಗಡೆ ಮಾಡಲಾಗಿದೆ. ಬ್ಯಾಲೆಟ್ ಪೇಪರ್ನಲ್ಲಿ ಎಲೆಕ್ಷನ್ ನಡೆಸೋದಕ್ಕೆ ಚುನಾವಣಾ ಆಯೋಗದವರು ನಿರ್ಧಾರವನ್ನು ಮಾಡಿದ್ದಾರೆ. ಆಮೇಲೆ ಕಳೆದ ಬಾರಿಗಿಂತ 10 ಲಕ್ಷ ಹೆಚ್ಚಾಗಿದ್ದಾರೆ ಮತದಾರರು ಬೆಂಗಳೂರು ವ್ಯಾಪ್ತಿಯಲ್ಲಿ. ಮತದಾರರ ಪಟ್ಟಿಗೆ ಮಾರ್ಚ್ನ ಒಳಗೆ ಆಕ್ಷೇಪಣೆ ಸಲ್ಲಿಸೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಕೊಟ್ಟಿದ್ದಾರೆ. ಅಷ್ಟರೊಳಗಡೆ ನೀವು ಏನಾದ್ರು ಆಕ್ಷೇಪಣೆಗಳಿದ್ದರೆ ಸಲ್ಲಿಸ್ಬೋದು, ತಿದ್ದುಪಡಿಗಳಿದ್ದರೆ ತಿದ್ದುಪಡಿಯನ್ನು ಮಾಡಿಸ್ಬೋದು, ಹೊಸದಾಗಿ ಸೇರಿಸೋದಾದರೆ ಸೇರಿಸ್ಬೋದು. ಸದ್ಯಕ್ಕಂತೂ ಈಗಿರ್ತಕ್ಕಂಥ ಮತದಾರರ ಕರಡು ಪಟ್ಟಿ ಬಿಡುಗಡೆ ಆಗಿದೆ. ಕಳೆದ ಸರ್ತಿಗಿಂತ ಈ ಸರ್ತಿ 10 ಲಕ್ಷ ಜನ ಬೆಂಗಳೂರು ವ್ಯಾಪ್ತಿನಲ್ಲಿ ಜಾಸ್ತಿ ಆಗಿದ್ದಾರೆ. ಅವರೆಲ್ಲ ಡೀಟೇಲ್ ಕೊಟ್ಟಿದ್ದಾರೆ. ಪುರುಷ ಮತದಾರರ ಸಂಖ್ಯೆ ಇಷ್ಟು, ಮಹಿಳಾ ಮತದಾರರ ಸಂಖ್ಯೆ ಇಷ್ಟು, ಎಲ್ಲವನ್ನ ಕೂಡ ಕೊಟ್ಟಿದ್ದಾರೆ. ಮಾರ್ಚ್ ಒಳಗೆ ಆಕ್ಷೇಪಣೆಗಳಿದ್ದರೆ ಸಲ್ಲಿಸಬಹುದು. ಕೆಲವರು ಏರಿಯಾ ಬಿಟ್ಟು ಹೋಗಿರ್ತಾರೆ, ಇಲ್ಲ ಇದೆಲ್ಲ ಎಲ್ಲರಿಗೂ ಗೊತ್ತಿರುವ ಹಾಗೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಒಟ್ಟು 5 ನಗರ ಪಾಲಿಕೆಗಳು ಬರುತ್ತದೆ. ಈ 5 ನಗರ ಪಾಲಿಕೆಗಳಲ್ಲಿ ಒಟ್ಟು 369 ವಾರ್ಡ್ಗಳು ರಚನೆಯಾಗಿರುತ್ತದೆ. ಮಾನ್ಯ ರಾಜ್ಯ ಚುನಾವಣಾ ಆಯೋಗದ ಸುತ್ತೋಲೆ ಸಂಖ್ಯೆ ದಿನಾಂಕ 27 ಅಕ್ಟೋಬರ್ 2025 ಮತ್ತು ಪರಿಷ್ಕೃತ ಸುತ್ತೋಲೆ ದಿನಾಂಕ 24 ನವೆಂಬರ್ 2025ಗಳ ನಿರ್ದೇಶನಗಳಂತೆ ಇಂದು ಎಲ್ಲ 369 ವಾರ್ಡ್ಗಳಲ್ಲಿ ಕರಡು ಮತದಾರರ ಪಟ್ಟಿಯನ್ನು ನಾವು ಇವತ್ತು ಪ್ರಕಟಣೆ ಮಾಡ್ತಾ ಇದ್ದೀವಿ. ಡಿಸ್ಟ್ರಿಕ್ಟ್ ಎಲೆಕ್ಷನ್ ಆಫೀಸರ್ ಮತ್ತು ಚೀಫ್ ಕಮಿಷನರ್ GBA ಮತ್ತು ಅಡಿಷನಲ್ DO ನಮ್ಮ ಎಲ್ಲ ಕಾರ್ಪೊರೇಷನ್ಗಳ ಕಮಿಷನರ್ಗಳು ಮತ್ತು ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಮತ್ತು ಅಸಿಸ್ಟೆಂಟ್ ಎಲೆಕ್ಟೋರಲ್ ರಿಜಿಸ್ಟ್ರೇಷನ್ ಆಫೀಸರ್ಸ್ ಮತ್ತು ಎಲ್ಲ ಸಾರ್ವಜನಿಕರು ಮತ್ತು ನಮ್ಮ BLOಗಳಿಗೆ ಹಂತದಲ್ಲಿ ಬೂತ್ ಮಟ್ಟದಲ್ಲಿ ಎಲ್ಲ ಪೋಲಿಂಗ್ ಸ್ಟೇಷನ್ ಹಂತದಲ್ಲಿ ಇವತ್ತು ಈ ಕರಡು ಮತದಾರರ ಪಟ್ಟಿಯನ್ನು ನಾವು ಪ್ರಕಟಣೆ ಮಾಡ್ತಾ ಇದ್ದೀವಿ. ವೇಳಾಪಟ್ಟಿಯ ಬಗ್ಗೆ ನಾನು ಹೇಳಕ್ಕೆ ಇಚ್ಛೆ ಪಡ್ತಿದ್ದೀನಿ. ಇವತ್ತು ಡ್ರಾಫ್ಟ್ ಎಲೆಕ್ಟೋರಲ್ ರೋಲ್ ಅನ್ನು ನಾವಿವತ್ತು ಪಬ್ಲಿಷ್ ಮಾಡಿದ್ದೀವಿ. ನಾಳೆಯಿಂದ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಲೋಕೇಶ್ ಅವರಿಂದ ಪಡ್ಕೊಳ್ಳೋಣ. ಲೋಕೇಶ್, ಈಗ ಮತದಾರರಿಗೆ, ಬೆಂಗಳೂರಿನ ಮತದಾರರಿಗೆ ಮಾಹಿತಿಯನ್ನು ಕೊಡೋದಾದರೆ ಈಗ ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಏನು ಹೇಳಿದ್ದಾರೆ, ಮತ್ತು ಆಕ್ಷೇಪಣೆಗಳನ್ನು ಸಲ್ಲಿಸುವ ರೀತಿ ಹೇಗೆ ಅಂತ? ಅರವಿಂದ್, ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಬೆಂಗಳೂರಿನ 5 ನಗರ ಪಾಲಿಕೆಗಳ ಕರಡು ಮತದಾರರ ಪಟ್ಟಿಯನ್ನು ಬಿಡುಗಡೆ ಮಾಡಿರುವಂತದ್ದು. ಇವರು ಆಕ್ಷೇಪಣೆಗಳನ್ನ ಆನ್ಲೈನ್ ಅಲ್ಲೂ ಕೂಡ ಸಲ್ಲಿಸಬಹುದು, ಜೊತೆಗೆ ಮನೆ ಮನೆಗೆ ಅಂತೇಳಿ ಅಧಿಕಾರಿಗಳು ಬರ್ತಾರೆ. ಅಧಿಕಾರಿಗಳು ಬಂದಾಗ ಕೂಡ ಅವರು ಸಲ್ಲಿಸಬಹುದಾಗಿದೆ, ಮತ್ತೆ ಕಚೇರಿಗೆ ತೆರಳಿ ಕೂಡ ಸಲ್ಲಿಸಬಹುದು. ಈ ರೀತಿ ಅವಕಾಶ ಮಾಡಿಕೊಡಲಾಗಿದೆ. ಜೊತೆಗೆ ಹೆಲ್ಪ್ ಲೈನ್ ನಂಬರ್ಗಳನ್ನು ಕೂಡ ಬಿಡುಗಡೆ ಮಾಡಿರುವಂತದ್ದು. ಒಟ್ಟು 5 ನಗರ ಪಾಲಿಕೆಗಳಲ್ಲಿ 88 ಲಕ್ಷ ಮತದಾರರು ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಸಿಕ್ಕಿರುವಂತದ್ದು. ಜನವರಿ 20ರಿಂದ ಫೆಬ್ರವರಿ 3ನೇ ತಾರೀಕಿನವರೆಗೂ ಕೂಡ ಆಕ್ಷೇಪಣೆಗಳಿದ್ರೆ ಸಲ್ಲಿಕೆಯನ್ನ ಮಾಡಬಹುದು. ಫೆಬ್ರವರಿ 3ರ ನಂತರ ಇವರು ಪರಿಶೀಲನಾ ಕಾರ್ಯವನ್ನ ಅಧಿಕಾರಿಗಳು ಮಾಡ್ತಾರೆ. ಅಂತಿಮ ಪಟ್ಟಿಯನ್ನ ಮಾರ್ಚ್ 16ನೇ ತಾರೀಕು ಅಂತಿಮ ಮತದಾರರ ಪಟ್ಟಿಯನ್ನ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಇರುವಂತದ್ದು. ಈ ಬಾರಿ ಬ್ಯಾಲೆಟ್ ಪೇಪರ್ ಮುಖಾಂತರ ಎಲೆಕ್ಷನ್ ಮಾಡ್ಲಿಕ್ಕೆ ನಿರ್ಧಾರ ಮಾಡಿದೀವಿ ಅಂತ ಹೇಳಿ ಚುನಾವಣಾ ಆಯೋಗ ನಿರ್ಧಾರ ಮಾಡಿರುವಂತದ್ದು. ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ 10 ಲಕ್ಷ ಮತದಾರರು ಹೆಚ್ಚಾಗಿರೋ ಬಗ್ಗೆ ಈಗ ಮಾಹಿತಿಯನ್ನ ಸಿಕ್ಕಿರುವಂತದ್ದು. ಕಳೆದ ಬಾರಿ 77 ಲಕ್ಷ ಮತದಾರರು, ಈಗ 88 ಲಕ್ಷ ಚಿಲ್ಲರೆ ಮತದಾರರು ಇದ್ದಾರೆ ಎನ್ನುವಂತ ಮಾಹಿತಿ ಈಗ ಸಿಗ್ತಾ ಇದೆ. ಹಾಗಾಗಿ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ಈಗ ಅವಕಾಶವನ್ನ ಮಾಡಿಕೊಟ್ಟಿರುವಂತದ್ದು. ಜೂನ್ 30ರ ಒಳಗಡೆ ಚುನಾವಣೆ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ ಏನು ಸೂಚನೆ ಕೊಟ್ಟಿದೆ, ಅದರಂತೆ ಈಗ ಚುನಾವಣಾ ಪ್ರಕ್ರಿಯೆಯನ್ನ ರಾಜ್ಯ ಚುನಾವಣಾ ಆಯೋಗ ಈಗ ಆರಂಭವನ್ನ ಮಾಡ್ಕೊಂಡಿರ್ತಕ್ಕಂಥದ್ದು. ಈಗಾಗಲೇ ವಾರ್ಡ್ಗಳ ಸಂಖ್ಯೆನೂ ಕೂಡ ಹೆಚ್ಚಳ ಆಗಿದೆ. ಒಂದು ವೇಳೆ ವಾರ್ಡ್ ಬದಲಾಗಿರುವಂತದ್ದು, ಅದರಲ್ಲಿ ಮತದಾರರ ಹೆಸರು ಸೇರಿಸಿಲ್ಲ ಅಂತಂದ್ರೆ, ಮತ್ತೆ ಹೆಸರು ತಪ್ಪಿದ್ರೆ ಹೊಸದಾಗಿ 18 ವರ್ಷ ಇರುವಂತವರು ಹೊಸದಾಗಿ ಅರ್ಜಿ ಸಲ್ಲಿಸೋದಕ್ಕೂ ಕೂಡ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅವರು ಕೂಡ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಕೆ ಮಾಡಿ ಮತದಾನ ಮಾಡುವಂತ ಅವಕಾಶವನ್ನು ಕೂಡ ಪಡೆಯಬಹುದಾಗಿದೆ. ಆ ಹಕ್ಕನ್ನು ಕೂಡ ಪಡೆಯಬಹುದು ಅಂತೇಳಿ ತಿಳಿಸಿರುವಂತದ್ದು. ಒಟ್ಟಾರೆ ಈಗಾಗಲೇ ರಾಜ್ಯ ಚುನಾವಣಾ ಆಯೋಗ GBA ಚುನಾವಣಾ ಪ್ರಕ್ರಿಯೆಯನ್ನು ಶುರು ಮಾಡಿದ್ದು. ಮತದಾರರ ಕರಡು ಪಟ್ಟಿಯನ್ನು ಬಿಡುಗಡೆ ಮಾಡಿರೋ ಹಿನ್ನೆಲೆಯಲ್ಲಿ ಫೈನಲ್ ಪಟ್ಟಿಯಲ್ಲಿ ಎಷ್ಟು ಸಂಖ್ಯೆ ಇರುತ್ತೆ ಅನ್ನುವಂಥದ್ದು. ಇದು 88 ಲಕ್ಷ ಫೈನಲ್ ಅಲ್ಲ, ಅಂತಿಮ ಮತದಾರರ ಪಟ್ಟಿ ಮಾರ್ಚ್ 16 ನಂತರ ಬರುತ್ತೆ, ಆಗ ಅದು ಫೈನಲ್ ಅಂತ ಹೇಳ್ಬೋದು. ಅರವಿಂದ್, ಥ್ಯಾಂಕ್ ಯು ಲೋಕೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.